ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸ್ಪ್ರೌಟೆಡ್ ಮೂಂಗ್ ದಾಲ್ ಚಿಲ್ಲಾ ಆರ್ ದೋಸಾ. ಸಿಂಪಲ್, ಈಸಿ ಮತ್ತು ಹೆಲ್ತಿ ರೆಸಿಪಿ ಇದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಹೆಸರು ಕಾಳು ಮೊಳಕೆ ಕಟ್ಟಿರೋದು, ರವೆ, ಮೊಸರು, ಒಂದು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. 2 ಸ್ಪೂನಷ್ಟು ಚಿರೋಟಿ ರವೆನ ಆ್ಯಡ್ ಮಾಡಿ ಅದಕ್ಕೆ ಈಕ್ವಲ್ ಸ್ಪೂನ್ಸ್ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಮಕ್ಕಳಿಗೆ ಮೊಸರು ತುಂಬ ಒಳ್ಳೆಯದು, ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗೆ ಮೊಳಕೆ ಕಟ್ಟಿರೋ ಕಾಳನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಅರ್ಧ ಅಷ್ಟು ಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು ಅರಿಶಿಣ, ನೀರು ಯೂಸ್ ಮಾಡಿ ಸ್ವಲ್ಪ, ತುಂಬ ಜಾಸ್ತಿ ಹಾಕಬಾರ್ದು ನೀರು, ಸ್ವಲ್ಪ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಮೊಳಕೆ ಕಟ್ಟಿರೋ ಹೆಸರು ಕಾಳು ಮಕ್ಕಳಿಗೆ ಕೊಡೋದು ತುಂಬಾ ದೊಡ್ಡ ಟಾಸ್ಕ್ ಆ್ಯಕ್ಚುಲಿ. ಈ ಥರ ಕೊಡೋದ್ರಿಂದ ಮಕ್ಕಳು ಖಂಡಿತವಾಗಿ ಇಷ್ಟಪಡ್ತಾರೆ. ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲಿ ಇಟ್ ಹ್ಯಾಸ್ ಹೈ ಪ್ರೋಟೀನ್ ಕಂಟೆಂಟ್ ಇನ್ ಮೂಂಗ್ ದಾಲ್, ಕ್ಯಾನ್ ಡೂ ವಂಡರ್ಸ್ ಫಾರ್ ಯೋರ್ ಬೇಬೀಸ್ ಹೇರ್, ಸ್ಕಿನ್, nails and overall growth. The green in moong dal is rich in soluble fibers which promotes digestion. ಆಯುರ್ವೇದದಲ್ಲಿ ಕೂಡ ಹೇಳ್ತಾರೆ ದ ಮೂಂಗ್ ದಾಲ್ ಇನ್ಕ್ರೀಸಸ್ ಬ್ಲಡ್ ಸರ್ಕ್ಯುಲೇಷನ್ ಬಿಕಾಸ್ ಇಟ್ಸ್ ರಿಚ್ ಇನ್ ಐರನ್ ಅಂತ. ಸೊ ತವಾ ಮೇಲೆ ನಾನೊಂದು ಸ್ವಲ್ಪ ಬಟರ್ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ಬ್ಯಾಟರ್ ಮಾಡ್ಕೊಂಡಿದ್ದೀವಲ್ಲ ಮೂಂಗ್ ದಾಲ್ದು, ಅದನ್ನು ಯೂಸ್ ಮಾಡಿ ದೋಸೆ ಇಲ್ಲ ಒಂದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂದರೆ ಚಿಲ್ಲಾ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು. 8 ತಿಂಗಳ ಮೇಲೆ ಮಕ್ಕಳಿಗೆ ಇದನ್ನು ಸರ್ವ್ ಮಾಡ್ಬೋದು. ನಾನಿಲ್ಲಿ ದೋಸೆ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಮೇಕ್ ಶೋರ್ ಇಟ್ ಇಸ್ ಕುಕ್ಡ್ ಪ್ರಾಪರ್ಲಿ. ನೋಡಿ ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ಲೈಕ್ ಟಾಡ್ಲರ್ಸಿಗೆಲ್ಲ ಕ್ರಿಸ್ಪಿನೆಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಜಾಸ್ತಿ ಹೊತ್ತು ಬೇಯಿಸೋದ್ರಿಂದ ಈ ಚಿಲ್ಲಾ ಅಥವಾ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ವಿತ್ ದಿಸ್ ಇಂಗ್ರೀಡಿಯೆಂಟ್ಸ್ ಯು ಕ್ಯಾನ್ ಆರಾಮ್ಸೆ ಮೇಕ್ 2 ಮೀಡಿಯಮ್ ಸೈಜ್ ಆಫ್ ದೋಸಾಸ್. ಓಕೆ, ಚೆನ್ನಾಗಿ ತುಪ್ಪ ಹಾಕಿ ಮಕ್ಕಳಿಗೆ ಕೊಟ್ಟರೆ ಖಂಡಿತವಾಗಿಯೂ ಇಷ್ಟಪಡ್ತಾರೆ. ರೆಸಿಪಿನ ಟ್ರೈ ಮಾಡಿ ಹೇಳಿ ಯಾವ ಥರ ಇದೆ ಅಂತ. ಈ ಥರ ಸಿಂಪಲ್ ಆಗಿರೋ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮೈ ಚಾನಲ್.